ದೆಹಲಿಯಲ್ಲಿ ಮತ್ತು ಮುಂಬೈನಲ್ಲಿ 14 ರೂಪಾಯಿ ಯೂನಿಟ್ನಂತೆ ದರ ನಿಗದಿ ಮಾಡ್ತಾ ಇದ್ದಾರೆ. ಅಲ್ಲಿ 14 ರೂಪಾಯಲ್ಲಿ ಈಗಾಗಲೇ ಗ್ರಾಹಕರು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಆವ್ರೇಜ್ 6 ರೂಪಾಯಿ ಇದೆ. ನಮ್ಮಲ್ಲಿ 6 ರೂಪಾಯಿ ಇದೆ. ಈಗ ಅವ್ರು ಬಂದರು ಅಂತ ಅಂದರೆ ಹೆಚ್ಚು ಕಮ್ಮಿ ನಮ್ಮಲ್ಲೂ ಕೂಡ ಗ್ರಾಹಕರು ಪ್ರತಿಯೊಬ್ಬರಿಗೂ 14 ರೂಪಾಯಿನೇ ಕೊಡಬೇಕಾಗತ್ತೆ. ಆಮೇಲೆ ಹಂತವಾಗಿ ಬಡವರಿಗೆ ಕೊಡ್ತಕ್ಕಂಥ ಭಾಗ್ಯಜ್ಯೋತಿ, ಜ್ಯೋತಿ, IP ಸೆಟ್ಗಳು ಕೊಡ್ತಕ್ಕಂಥ ಏನು ಫ್ರೀ ಕರೆಂಟ್ ಐತಲ್ಲ, ಇದು ಕೂಡ ನಿಂತೋಗ್ಬೋದು. ರಾಜ್ಯ ಸರ್ಕಾರ ವಿದ್ಯುತ್ ವಿತರಣೆಯನ್ನು ಟಾಟಾ ಪವರ್ ಕಂಪನಿ ಲಿಮಿಟೆಡ್ಗೆ ನೀಡುತ್ತಿರುವುದಕ್ಕೆ ರಾಜ್ಯ ರೈತ ಸಂಘ ವಿರೋಧ ವ್ಯಕ್ತಪಡಿಸಿದೆ. ರಾಜ್ಯದ ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಕಂಪನಿಗಳ 19 ಜಿಲ್ಲೆಗಳ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ವಹಿಸುತ್ತಿರುವುದನ್ನು ರಾಜ್ಯ ರೈತ ಸಂಘದ ಅಧ್ಯಕ್ಷ HR ಬಸವರಾಜಪ್ಪ ವಿರೋಧಿಸಿದ್ದಾರೆ. ಶನಿವಾರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದು, ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ವಿತರಣಾ ಜಾಲ, ಉಪಕೇಂದ್ರ, ಯಂತ್ರೋಪಕರಣ, ಬೃಹತ್ ಸೌಕರ್ಯ ಹೊಂದಿರುವ ಸಾರ್ವಜನಿಕ ಆಸ್ತಿಯಾಗಿದ್ದು, ಈಗಿರುವ ಕಂಪನಿಗಳು ಮತ್ತು ನೌಕರರು ಸಂಪರ್ಕವಾಗಿ ವಿದ್ಯುತ್ ಸರಬರಾಜು ಮಾಡುತ್ತಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಈಗಿರುವ ಕಂಪನಿಗಳನ್ನು ಖಾಸಗಿಯವರಿಗೆ ವಹಿಸುತ್ತಿರುವುದನ್ನು ಪ್ರಶ್ನೆ ಮಾಡುತ್ತಿದ್ದೇವೆ ಎಂದರು. ಇಂದು ಮುಂಬೈ, ದೆಹಲಿಯಲ್ಲಿ ಖಾಸಗಿಯವರು ಯೂನಿಟ್ಗೆ 14 ರೂಪಾಯಿವರೆಗೂ ದುಬಾರಿ ದರ ನಿಗದಿ ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ಸರಾಸರಿ 6.5 ರೂಪಾಯಿ ಯೂನಿಟ್ಗೆ ಇದೆ. ಇದೇ ಒಡಿಶಾದಲ್ಲಿ ಖಾಸಗಿ ಕಂಪನಿ ನಿರ್ವಹಣೆ ಮಾಡಲಾರದೆ ಅರ್ಧದಲ್ಲಿ ಬಿಟ್ಟು ಹೋಗಿದೆ. ಖಾಸಗಿ ಅವರಿಗೆ ವಹಿಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಜೂನ್ 20ರೊಳಗೆ ದೂರು ಸಲ್ಲಿಸುವಂತೆ ರಾಜ್ಯ ಸರ್ಕಾರ ಪ್ರಕಟಣೆ ಹೊರಡಿಸಿದೆ ಎಂದರು. ಖಾಸಗಿ ಕಂಪನಿ ಈಗಿರುವ ವಿದ್ಯುತ್ ವಿತರಣಾ ಸಂಸ್ಥೆಯಿಂದ ಖರೀದಿ ಮಾಡಿ ಅಥವಾ ಖಾಸಗಿಯವರೇ ವಿದ್ಯುತ್ ಉತ್ಪಾದಿಸಿ ಗ್ರಾಹಕರಿಗೆ ಸರಬರಾಜು ಮಾಡಬಹುದು. ಖಾಸಗೀಕರಣಕ್ಕೆ ಮೊದಲಿನಿಂದಲೂ ರೈತ ಸಂಘ ವಿರೋಧಿಸುತ್ತಲೇ ಬಂದಿದೆ ಎಂದರು. ಖಾಸಗಿ ಕಂಪನಿಗಳು ಈಗ ಸ್ಮಾರ್ಟ್ ಮೀಟರ್ ಅನ್ನು ಹಾಕಿ ಮೊಬೈಲ್ ಕಂಪನಿಗಳ ಪ್ರೀಪೇಡ್, ಪೋಸ್ಟ್ಪೇಡ್ ವ್ಯವಸ್ಥೆಯ ಹಾಗೆ ಇಲ್ಲೂ ಸಹ ನಿರ್ಧಾರ ಮಾಡುತ್ತಾರೆ. ಬಡ ರೈತರಿಗೆ ಉಚಿತವಾಗಿ ಕೊಡುತ್ತಿರುವ IP ಸೆಟ್, ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಯೋಜನೆಗಳು ಇನ್ನು ಮುಂದೆ ರದ್ದಾಗಲಿವೆ. ಈಗಿರುವ ಎಲ್ಲಾ ನೌಕರರು ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ವಿದ್ಯುತ್ ವಿತರಣೆಯನ್ನು ಖಾಸಗಿ ಅವರಿಗೆ ವಹಿಸಬಾರದು ಎಂದು ಆಗ್ರಹಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ರೈತ ಮುಖಂಡ HR ಬಸವರಾಜಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರಬಿಂದೋ PU ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ PU ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ PUC ಅಂಡ್ ಸೆಕೆಂಡ್ PUC. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ NEET, JEE, KCET. For more information contact 9482447188 8310243698. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕರ್ನಾಟಕ ಸರ್ಕಾರ ವಿದ್ಯುತ್ ಶಕ್ತಿ ಖಾಸಗೀಕರಣದ ಮೊದಲನೇ ಹೆಜ್ಜೆಯಾಗಿ 5 ಕಂಪನಿಗಳನ್ನು ಮಾಡಿದರು. ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ 5 ಕಂಪನಿಗಳನ್ನು ಮೊದಲನೇ ಮಾಡಿದರು. ಅದು ಸರ್ಕಾರಿ ಸ್ವಾಮ್ಯದಲ್ಲೇ ಇದ್ದು ಆ ಕಂಪನಿಗಳು. ಈಗ ಈ 5 ಕಂಪನಿಗಳಲ್ಲಿ 19 ಜಿಲ್ಲೆಯನ್ನು ಟಾಟಾ ಪವರ್ ಕಂಪನಿಗೆ ಲಿಮಿಟೆಡ್ಗೆ ಇವತ್ತು ಕೊಡಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ.
ಇವರು ಕಾಲ್ ಮಾಡಿದ್ದಾರೆ, ಅವರು ಅರ್ಜಿ ಹಾಕಿದ್ದಾರೆ ಟಾಟಾ ಪವರ್ ಕಂಪನಿಗೆ. ಕಂಪನಿಯವರು ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿಗೆ ಅವರು 1 ತಿಂಗಳು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ಯಾರ್ಯಾರು ಅಬ್ಜೆಕ್ಷನ್ ಇದ್ದರೆ ಹಾಕ್ರಿ ಅಂಥೇಳಿ ಜೂನ್ 20ನೇ ತಾರೀಕಿನ ತನಕ. ಅದನ್ನೊಂದು ನಾನಿಲ್ಲಿ ಬರೆದಿಲ್ಲ, ದಯವಿಟ್ಟು ತಕರಾರು ಹಾಕ್ತಕ್ಕಂಥವ್ರು ಜೂನ್ 20ರೊಳಗಡೆ ವಿದ್ಯುತ್ ಶಕ್ತಿ ನಿಯಂತ್ರಣಾ ಮಂಡಳಿ ಬೆಂಗಳೂರು ಅವರಿಗೆ ದೂರನ್ನು ಸಲ್ಲಿಸಬೇಕು. ಸಂಪೂರ್ಣ ಸಾವಿರಾರು ಕೋಟಿ ರೂಪಾಯಿನ ಎಲ್ಲ ವಿತರಣಾ ಜಾಲ, ಉಪಕೇಂದ್ರ, ಯಂತ್ರೋಪಕರಣ, ಬೃಹತ್ ಸೌಕರ್ಯದ ಸಾರ್ವಜನಿಕ ಆಸ್ತಿ ಇದೆ. ನಮ್ಮೆಲ್ಲರ ತೆರಿಗೆ ಹಣದಿಂದ ಮಾಡಿದಂಥ ಸಾರ್ವಜನಿಕ ಆಸ್ತಿ. ಸಂಪೂರ್ಣ ಇಷ್ಟೊಂದು ಆಸ್ತಿ ಇದ್ದು ಬರೀ ವಿತರಣೆಯನ್ನು, ಅದು ಪಟ್ಟಣ ಪ್ರದೇಶದಲ್ಲಿ ಮಾತ್ರ, ಗ್ರಾಮಾಂತರ ಪ್ರದೇಶಕ್ಕೆ ಅವರೇ ಬರ್ತಾಯಿಲ್ಲ. ಪಟ್ಟಣ ಪ್ರದೇಶದಲ್ಲಿ ವಿತರಣೆಯನ್ನು ಅವ್ರಿಗೆ ವಹಿಸ್ತಾ ಇದ್ದಾರೆ. ಈಗಾಗಲೇ ಮುಂಬೈ ಒಳಗಡೆ ವಹಿಸಿದ್ದಾರೆ, ಡೆಲ್ಲಿ ಒಳಗಡೆ ವಹಿಸಿದ್ದಾರೆ, ಆಮೇಲೆ ಒರಿಸ್ಸಾದಲ್ಲೂ ವಹಿಸಿದ್ರು. ಒರಿಸ್ಸಾದಲ್ಲಿ ಅವರು ಕೈ ಬಿಟ್ಟು ಹೋಗಿದ್ದಾರೆ. ಒರಿಸ್ಸಾದಲ್ಲಿ ಅವರು ಲಾಸ್ ಆಗುತ್ತೆ ಅಂಥೇಳಿ ಬಿಟ್ಟು ಹೋಗಿದ್ದಾರೆ. ಬೇರೆ ಕಂಪ್ನಿ ಒರಿಸ್ಸಾಗೆ ವಹಿಸಿರೋದು ಟಾಟಾ ಕಂಪ್ನಿ ಅಲ್ಲ. ದೆಹಲಿಯಲ್ಲಿ ಮತ್ತು ಮುಂಬೈನಲ್ಲಿ 14 ರೂಪಾಯಿ ಯೂನಿಟ್ನಂತೆ ದರ ನಿಗದಿ ಮಾಡ್ತಾ ಇದ್ದಾರೆ. ಅಲ್ಲಿ 14 ರೂಪಾಯಲ್ಲಿ ಈಗಾಗಲೇ ಗ್ರಾಹಕರು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಆವ್ರೇಜ್ 6 ರೂಪಾಯಿ ಇದೆ. ನಮ್ಮಲ್ಲಿ 6 ರೂಪಾಯಿ ಇದೆ. ಈಗ ಅವ್ರು ಬಂದರು ಅಂತ ಅಂದರೆ ಹೆಚ್ಚು ಕಮ್ಮಿ ನಮ್ಮಲ್ಲೂ ಕೂಡ ಗ್ರಾಹಕರು ಪ್ರತಿಯೊಬ್ಬರಿಗೂ 14 ರೂಪಾಯಿನೇ ಕೊಡಬೇಕಾಗತ್ತೆ. ಆಮೇಲೆ ಹಂತವಾಗಿ ಬಡವರಿಗೆ ಕೊಡ್ತಕ್ಕಂಥ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, IP ಸೆಟ್ಗಳು ಕೊಡ್ತಕ್ಕಂಥ ಏನು ಫ್ರೀ ಕರೆಂಟ್ ಐತಲ್ಲ, ಇದು ಕೂಡ ನಿಂತೋಗ್ಬೋದು. ಈಗಲೂ ಕೊಡ್ತಾ ಇದ್ದರೆ ಅದನ್ನು ಕಂಪ್ನಿಗೆ ಇವರು ಅದನ್ನು ಕಂಪ್ನಿಗೆ ಇವರು ಹಣ ತುಂಬಬೇಕು. ಸರ್ಕಾರದವರು ಹಣ ಸರಿಯಾದ ರೀತಿ ತುಂಬ್ತಾ ಇಲ್ಲ. ಅದನ್ನು ಖಾಸಗಿ ಅವರು ತುಂಬಲಿಲ್ಲ ಅಂತಂದರೆ ಅವರೇನು ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ಆಮೇಲೆ ಮುಂದೊಂದು ದಿನ ಈಗಾಗಲೇ ಖಾಸಗಿ ವಹಿಸ್ಕೊಳ್ಳೋಕ್ಕೆ ನಮಗೆ ಸ್ಮಾರ್ಟ್ ಮೀಟ್ರ್ ಹಾಕಲಿಕ್ಕೆ ಭಾಳ ಪ್ರಯತ್ನ ಮಾಡಿದರು. ಸ್ಮಾರ್ಟ್ ಮೀಟ್ರ್ ಹಾಕೋ ಪ್ರಯತ್ನನ ನಾವು ಇಡೀ ರಾಜ್ಯಾದ್ಯಂತ ತಡೆದ್ವಿ, ಪ್ರತಿಭಟನೆ ಮಾಡಿದ್ವಿ. ಎಲ್ಲೆಲ್ಲೋ ಒಂದು 4 ಕಡೆ ಹಾಕ್ತಕ್ಕಂಥ ಕೆಲಸ ಮಾಡಿದರೆ ಅವನ್ನೆಲ್ಲ ಬಿಚ್ಚು ತಗೊಂಡೋಗಿ ವಾಪಸ್ ಕೊಟ್ವಿ. ಹಾಗಾಗಿ ಏನಾಯ್ತು ಅಂದರೆ ಈಗಿನ ಕಂಪ್ನಿಗಳಿಗೆ ಸ್ಮಾರ್ಟ್ ಮೀಟ್ರ್ ಹಾಕಲಿಕ್ಕೆ ಅವಕಾಶ ಆಗಲಿಲ್ಲ. ಸ್ಮಾರ್ಟ್ ಮೀಟ್ರ್ ಹಾಕೇ ಕೊಡಬೇಕು ನಮಗೆ, ಖಾಸಗಿ ಕೊಡ್ಬೇಕಾರೆ ಅಂತ ಹೇಳಿ ಅವರಾಗಲೇ ಮೊದಲೇ ಡಿಮ್ಯಾಂಡ್ ಇಟ್ಟಿದ್ರು. ನಮಗೂ ಗೊತ್ತಿತ್ತು ಈ ಹುನ್ನಾರ. ಅವರು ಖಾಸಗಿ ಕೊಡ್ಬೇಕಾದ್ರೆ ಸ್ಮಾರ್ಟ್ ಮೀಟ್ರ್ ಹಾಕೇ ಕೊಡೋಕ್ಕೋಸ್ಕರನ ಮಾಡ್ತಾಯಿದ್ದಾರೆ ಅಂತ ನಾವು ವಿರೋಧ ಮಾಡಿದ್ವಿ. ಸ್ಮಾರ್ಟ್ ಮೀಟ್ರ್ ಹಾಕಿಲ್ಲ. ಸ್ಮಾರ್ಟ್ ಮೀಟ್ರ್ ಹಾಕಿದರೆ ಏನಾಗುತ್ತೆ ಅಂತಂದರೆ, ಈಗ ಹೇಗೆ ಮೊಬೈಲ್ ಕರೆನ್ಸಿಗಳನ್ನು ನಾವು ಪ್ರೀಪೇಯ್ಡು, ಪೋಸ್ಟ್ಪೇಯ್ಡು ಥರ ಉಪಯೋಗಿಸ್ತಾ ಮಾಡ್ತಾಯಿದ್ದೀವೋ, ಹಾಗೆ ಸ್ಮಾರ್ಟ್ ಮೀಟ್ರ್ ಹಾಕಿದ್ರೂ ಕೂಡ ನಾವು ಉರಿಸಿದ ನಂತರ ತಿಂಗಳಿಗೆ ಕರೆಕ್ಟಾಗಿ 31ಕ್ಕೆ ಬಿಲ್ ಬರುತ್ತೆ ಎಷ್ಟು ಅಂಥೇಳಿ ಪೋಸ್ಟ್ಪೇಯ್ಡು. ಇಲ್ಲ ಅಂದರೆ ನಾವು ಪ್ರೀಪೇಯ್ಡ್ ಹಾಕ್ಸ್ಕೊಂಡು ಉಪಯೋಗಿಸ್ಕೊಂಡ್ರೆ, ಈಗ ಮೊಬೈಲ್ ಕರೆನ್ಸಿ ಯಾವಾಗ ಒಂದು 2-3 ದಿನ ಇದ್ದಾಗ ಅದು ಒದರ್ತತೆ, ಆಮೇಲೆ ನಿಮ್ಮದು ಮುಗೀತೈತೆ ಅಂತ ನಾವು ಕಟ್ಟಲಲ್ಲ ಅಂದರೆ ಹಂಗೆ ಬಂದಾಗುತ್ತೆ. ಹಂಗೆ ಇದು ಬಂದಾಗುತ್ತೆ. ನಾವು ಪೋಸ್ಟ್ಪೇಯ್ಡ್ನಾಗಿದ್ದೆ, ನಾನೇ ಉದಾಹರಣೆಗೆ ಪೋಸ್ಟ್ಪೇಯ್ಡ್ನಾಗಿದ್ದಾಗ ಸಿಕ್ಕಾಬಟ್ಟೆ ಇದು ಬರೋದು, ಯಾವುದು ಹಣ ಬರೋದು. ಅದು ಲೆಕ್ಕ ಕೇಳಿದರೆ ಸರಿಯಾಗಿ ಲೆಕ್ಕನೂ ಇಲ್ಲ, ಏನಿಲ್ಲ. ಹಾಗಾಗಿ ನಾವೇನು ಮಾಡಿಬಿಟ್ಟು ಪೋಸ್ಟ್ಪೇಯ್ಡ್ನಿಂದ ವಾಪಸ್ ಬಂದು ಪ್ರೀಪೇಯ್ಡ್ಗೆ ಬಂದ್ವಿ. ಹಾಗೆ ಇಲ್ಲೂ ಕೂಡ ಪೋಸ್ಟ್ಪೇಯ್ಡ್ನಲ್ಲಿದ್ದಾಗ ಸಿಕ್ಕಾಬಟ್ಟೆ ಅವರ ಹಣ ಚಾರ್ಜ್ ಮಾಡ್ತಾರೆ, ಪ್ರೀಪೇಯ್ಡ್ನಾಗಿದ್ದರೂ ಮಾಡ್ತಾರೆ. ಕರೆನ್ಸಿ ಹಾಕ್ಸ್ಕೊಂಡು ಮಾಡಬೇಕಾಗತ್ತೆ. ಇನ್ನು ಸಂಪೂರ್ಣ ಮೊದಲನೇ ಹಂತ ಇದು 19 ಜಿಲ್ಲೆ. ನಮ್ಮ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ 3 ಜಿಲ್ಲೆನೂ ಸೇರಿದ್ದಾವೆ. ನಮ್ಮ ಇದರಲ್ಲಿ 19 ಜಿಲ್ಲೆಗೆ ಬೆಸ್ಕಾಂನಲ್ಲಿ ನಮ್ಮ 3 ಜಿಲ್ಲೆನೂ ಕೂಡ ಸೇರಿದ್ದಾವೆ. ಆದ್ದರಿಂದ ನಾವು ಇದನ್ನು ಪ್ರಬಲವಾಗಿ ವಿರೋಧ ಮಾಡ್ತಾಯಿದ್ದೀವಿ. ಆಮೇಲೆ KERCಗೆ ಅಬ್ಜೆಕ್ಷನ್ನೂ ಸಲ್ಲಿಸ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ. ಮೊನ್ನೆ ದಿವಸ ದಾವಣಗೆರೆಯಲ್ಲೂ ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀವಿ, ಅಲ್ಲೂ ಮೀಟಿಂಗ್ ಮಾಡಿ ಹೇಳಿದ್ದೀವಿ. ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡ್ತಾಯಿದ್ದಾರೆ ಇವತ್ತು ಏಕಕಾಲಕ್ಕೆ ಇಡೀ ರಾಜ್ಯದಲ್ಲಿ 26 ಜಿಲ್ಲೆಯಲ್ಲಿ. ಅಕಸ್ಮಾತ್ ಏನಾದ್ರು ಅವರು ಕೊಡ್ತಕ್ಕಂಥ ತೀರ್ಮಾನ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾಳ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಸರ್ಕಾರಕ್ಕೆ, ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೇವೆ.